ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಆರೋಗ್ಯ ಸುಧಾರಣೆಗೆ ಪೂರಕ ಈ ಕುರಿತು ಕಲಬುರಗಿಯ ಇಎಸ್ಐಸಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಸ್ವತಿ ಸಜ್ಜನಶೆಟ್ಟಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೆ, ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಕೇಳುಗರೆ, ನಾವು ಈಗ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲನೇ ವಾರ 1ನೇ ತಾರೀಕಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಈ ಪೌಷ್ಟಿಕಾಂಶ ಆಹಾರದ ಮಹತ್ವ ಕುರಿತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಆಚರಣೆಯ ಒಂದು ಸಂದರ್ಭದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆಯಿಂದ ಆರೋಗ್ಯದ ಸುಧಾರಣೆಗೆ ಹೇಗೆ ಪೂರಕ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯ ಕುರಿತಂತೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಇಎಸ್ಐಸಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಸ್ವತಿ ಸಜ್ಜನಶೆಟ್ಟಿ ಅವರು. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ಧನ್ಯವಾದಗಳು ಮೇಡಮ್. ನಾವು ಪ್ರತಿ ವರ್ಷ ಸೆಪ್ಟೆಂಬರ್ 1ರಿಂದ 7 ನಾವು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಪೌಷ್ಟಿಕಾಂಶ ಸಪ್ತಾಹ ಯಾಕೆ ಆಚರಣೆ ಮಾಡ್ತಾರೆ, ಇದರ ಮಹತ್ವವೇನು ಮತ್ತು ಇದನ್ನು ಯಾವಾಗಿನಿಂದ ಪ್ರಾರಂಭ ಮಾಡಿದರು, ಇದರ ಒಂದು ಇತಿಹಾಸ ಹೇಳಿ ಮೇಡಮ್. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಪ್ರತಿ ವರ್ಷ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂದರೆ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಸೆಪ್ಟೆಂಬರ್ 1ರಿಂದ 7ರವರೆಗೆ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನಿಗೆ ಪೌಷ್ಟಿಕ ಆಹಾರ ಅವನ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸೋಕ್ಕೋಸ್ಕರ ಈ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಇದು ಪ್ರಾರಂಭವಾಗಿದ್ದು 1973ರಲ್ಲಿ ಮೊದಲ ಬಾರಿಗೆ ಅಮೇರಿಕನ್ ಡಯಟಿಕ್ ಅಸೋಸಿಯೇಷನ್ ಅವರು ಇದನ್ನು ಪ್ರಾರಂಭಿಸಿದರು. ನಂತರ ಆ ಸಮಯದಲ್ಲಿ ಭಾರತದಲ್ಲಿ ಅಪೌಷ್ಟಿಕತೆಯ ಪ್ರಮಾಣ ತುಂಬ ಜಾಸ್ತಿ ಇರೋ ಕಾರಣ ಇದನ್ನು ಪರಿಹರಿಸೋಗೋಸ್ಕರ ಮತ್ತು ಅಪೌಷ್ಟಿಕತೆಯ ಶಿಕ್ಷಣವನ್ನು ಅಂದರೆ ನ್ಯೂಟ್ರಿಷನ್ ಎಜುಕೇಷನ್ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ 1982ರಲ್ಲಿ ಭಾರತ ಸರ್ಕಾರವು ಈ ಸಪ್ತಾಹವನ್ನು ಆಚರಿಸಲು ಪ್ರಾರಂಭಿಸಿತು. ಈ ಸಪ್ತಾಹದ ಮುಖ್ಯ ಗುರಿ ಏನಂದರೆ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲನ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್, ಇದರ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಪ್ರತಿಯೊಬ್ಬ ನಾಗರಿಕರು ಉತ್ತಮ ಆಹಾರ ಸೇವನೆ ಪದ್ಧತಿಯನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸೋದು. ಸೊ ಇದರ ಹೊರತುಪಡಿಸಿ ಈ ತಿಂಗಳನ್ನು ಸೆಪ್ಟೆಂಬರ್ ತಿಂಗಳನ್ನು ರಾಷ್ಟ್ರೀಯ ಪೌಷ್ಟಿಕಾಂಶ ಮಾಸ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಇದು ಒಂದು ನಿಯಮಿತ ಕಾರ್ಯಕ್ರಮ ಆಗಿರೋದ್ರಿಂದ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಿದ್ದೀವಿ. ಈಗ ನಾವು 2025ರಲ್ಲಿದ್ದೀವಿ. ಇದಕ್ಕೇನಾದರೂ ಒಂದು ಧ್ಯೇಯವಾಕ್ಯ ಅಥವಾ ಈ ವರ್ಷಕ್ಕೇನಾದರೂ ವಿಶೇಷ ಒಂದು ವಿಷಯ ಇದೆಯಾ ಅನ್ನೋದ್ರ ಬಗ್ಗೆ ಹೇಳಿ. ಈ ವರ್ಷದ 2025ರ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ವಿಷಯ ಅಥವಾ ಥೀಮ್ ಏನಂದರೆ ಈಟ್ ರೈಟ್ ಫಾರ್ ಅ ಬೆಟರ್ ಲೈಫ್ ಅಂತ. ಅಂದರೆ ಉತ್ತಮ ಜೀವನಕ್ಕಾಗಿ ಸರಿಯಾದ ಆಹಾರ ಸೇವನೆ ಮಾಡೋದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರು, ಮಕ್ಕಳಾಗಿರಲಿ, ಯುವಕರಾಗಿರಲಿ, ವಯಸ್ಸಾದವರಾಗಿರಲಿ, ಎಲ್ಲ ವಯಸ್ಸಿನ ವರ್ಗಕ್ಕೂ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಸಮತೋಲನ ಆಹಾರ ಮತ್ತು ಸರಿಯಾದ ಆಹಾರ ಪದ್ಧತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಅದರ ಬಗ್ಗೆ ಒತ್ತು ನೀಡುತ್ತದೆ. ಹಾಗೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಯು ಆರ್ ವಾಟ್ ಯು ಈಟ್ ಅಂತ. ಅಂದರೆ ನೀವು ಇವತ್ತು ನೀವು ಯಾವ ಥರ ಆಹಾರನ ಸೇವಿಸ್ತೀರೋ ಅದು ನಿಮ್ಮ ಮುಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ನೀವು ಜಾಸ್ತಿ ಬೇಕರಿ ಐಟಮ್ಸ್ ಮತ್ತು ಕರಿದ ತಿಂಡಿಗಳನ್ನು ಸೇವಿಸೋದ್ರಿಂದ ಮುಂದೆ ನಿಮಗೆ ಅತಿಯಾದ ತೂಕ ಮತ್ತು ಬೊಜ್ಜು ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಕನ್ನಡದಲ್ಲಿ ಇನ್ನೊಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಹಾಗೆ ಯಾವ ವ್ಯಕ್ತಿ ಸರಿಯಾದ ಆರೋಗ್ಯಕರವಾದ ಆಹಾರದ ಬಗ್ಗೆ ಮಾಹಿತಿ ಇರುತ್ತೋ ಅದನ್ನು ಅವನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊತಾನೋ ಆ ವ್ಯಕ್ತಿಗೆ ಯಾವ ರೋಗನೂ ಬರೋದಿಲ್ಲ. ಹಾಗೆ ಯಾವ ದೇಶದ ಜನರು ಆರೋಗ್ಯವಾಗಿರ್ತಾರೋ ಅಂತಹ ದೇಶ ಕೂಡ ಪ್ರಗತಿಯತ್ತ ಸಾಗುತ್ತದೆ. ಈಗ ಮೇಡಮ್, ನೀವೇ ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತೇಳಿ ನಾವು ಮಾತು ಕೇಳಿದ್ವಲ್ಲ. ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಮೊದಲು ನಮ್ಮ ದೇಶದಲ್ಲಿ
ಈ ಪೌಷ್ಟಿಕಾಂಶ ಕೊರತೆ ಭಾಳಷ್ಟು ಕಾಣ್ತಿತ್ತು ನಮ್ಮ ಜನರಲ್ಲಿ, ಅವರ ಆರೋಗ್ಯದಲ್ಲಿ ಅನ್ನೋದ್ರ ಬಗ್ಗೆ. ಈ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ನಾವು ಯಾವಾಗ ಸರಿಯಾದಂಥ ಆಹಾರ ತಿನ್ನೋದಲ್ಲ, ನಮಗೆ ಬೇರೆ ಸಮಸ್ಯೆಗಳು ಆಗ್ತವೆ, ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಉಂಟಾಗ್ಬೋದು. ಯಾವ ರೀತಿ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಏನೇನು ರೋಗಗಳು ನಮಗೆ ಬಾಧಿಸ್ಬೋದು ಅಂತ ಹೇಳ್ತೀರಾ? ಭಾರತದಲ್ಲಿ ನಾವು ಎಲ್ಲ ರೋಗಗಳನ್ನು ತಗೊಂಡ್ರೆ 56% ರೋಗಗಳೇನಿದ್ದಾವೆ ಅವು ಅನಾರೋಗ್ಯಕರ ಆಹಾರ ಪದ್ಧತಿಯಿಂದಲೇ ಉಂಟಾಗೋದು ಎಂಬುದು ಸಂಶೋಧನೆ ಪ್ರಕಾರ ತಿಳಿದಿದೆ. ಇದರಲ್ಲಿ ಭಾರತವು ಟ್ರಿಪಲ್ ಬರ್ಡನ್ ಆಫ್ ಡಿಸೀಸ್ ಅಂತ ಏನಂತೀವಿ ಅದನ್ನು ಎದುರಿಸ್ತಾ ಇದೆ. ಟ್ರಿಪಲ್ ಬರ್ಡನ್ ಅಂದರೆ ಏನು? ಅಪೌಷ್ಟಿಕತೆನೂ ಇದೆ, ಮತ್ತು ಅಧಿಕ ತೂಕ, ಬೊಜ್ಜು, ಏನು ಓವರ್ ವೇಟ್, ಒಬೆಸಿಟಿ ಏನಂತೀವಿ ಅದು ಕೂಡ ಇದೆ. ದೀರ್ಘಕಾಲದ ಕಾಯಿಲೆಗಳು, ರಕ್ತದೊತ್ತಡ, ಮಧುಮೇಹ ಮತ್ತು ಕ್ಯಾನ್ಸರ್ ಅಂತ ರೋಗಗಳು ಇವೆ. ಅದು ಹೊರತಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆ, ಅದಕ್ಕೆ ಹಿಡನ್ ಹಂಗರ್ ಅಂತ ಕರಿತೀವಿ, ಇದು ಎಲ್ಲ ಕೂಡ ನಮ್ಮ ದೇಶದಲ್ಲಿ ಕಾಣಸಿಗುತ್ತದೆ. ನಾವು 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳನ್ನು ತಗೊಂಡ್ರೆ 32% ಮಕ್ಕಳಲ್ಲಿ ಕಡಿಮೆ ತೂಕ ಕಾಣಬಹುದು. ಹಾಗೆ 65%ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ರಕ್ತಹೀನತೆಯನ್ನು ಕಾಣಬಹುದು. ಇವಾಗ ನಾವು ದೀರ್ಘಕಾಲದ ಕಾಯಿಲೆಗಳಿಗೆ ಬಂದರೆ, ಅಧಿಕ ತೂಕ, ಬೊಜ್ಜು, ರಕ್ತದೊತ್ತಡಕ್ಕೆ ಬಂದರೆ ಸರಿಸುಮಾರು 40-50% ಜನರಲ್ಲಿ ಈ ಸಮಸ್ಯೆ ಕಾಣಬಹುದು. ಹಾಗೆ ನಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬರು ಮಧುಮೇಹ ರೋಗಿ ಇದ್ದೇ ಇರ್ತಾರೆ. ಸೊ ಪ್ರತಿ 100 ಜನದಲ್ಲಿ 29 ಜನರಲ್ಲಿ ನಾವು ಮಧುಮೇಹ ಕಾಣ್ಬೋದು. ಸೊ ಇದು ಭಾರತ ದೇಶದ ಅಂಕಿಅಂಶಗಳು. ಈಗ ಮೇಡಮ್, ನಮ್ಮ ಆಹಾರ ಪದ್ಧತಿ ಅಂದರೆ ನಮಗೆ ಇಂಥ ಸಮಸ್ಯೆಗಳಾಗ್ತಾವಂತ ತಾವು ಹೇಳ್ತಿದ್ದೀರಿ. ಈಗ ಪೌಷ್ಟಿಕಾಂಶ ಯುಕ್ತ ಆಹಾರ ಸೇವಿಸೋದ್ರಿಂದ ನಾವು ಇದರಿಂದ ದೂರ ಇರ್ಬೋದು, ನಮ್ಮ ಒಳ್ಳೆಯ ಆರೋಗ್ಯನ ಕಾಪಾಡ್ಕೋಬೋದು ಅಂತ ನಾವು ಹೇಳ್ಬೋದು. ಹಾಗಾದರೆ ಪೌಷ್ಟಿಕಾಂಶ ಯುಕ್ತ ಆಹಾರ ಅಂದರೆ ಹೇಗಿರುತ್ತೆ, ಏನು, ಅದ್ರ ಬಗ್ಗೆ ಹೇಳಿ. ಖಂಡಿತ. ನಾನು ಆಗಲೇ ಹೇಳ್ದಂತೆ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ನಾವು ಸರಿಪಡಿಸ್ಕೊಳ್ಬೋದು. ಅದಕ್ಕೋಸ್ಕರ ICMR NIN ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇದು ಒಂದು ಭಾರತದ ಸಂಶೋಧನಾ ಸಂಸ್ಥೆ. ಈ ಸಂಸ್ಥೆ ಆಹಾರದ ಪದ್ಧತಿಗಳ ಬಗ್ಗೆ ಸಂಶೋಧನೆ ಮಾಡುತ್ತದೆ. ಸೊ ಈ ಸಂಸ್ಥೆ ಆಹಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡುತ್ತದೆ. ಆ ಮಾರ್ಗಸೂಚಿ ಪ್ರಕಾರ ಮೈ ಪ್ಲೇಟ್ ಫಾರ್ ದಿ ಡೇ ಅಂತ ಕರಿತೀವಿ. ಅಂದರೆ ನನ್ನ ಒಂದು ದಿನದ ಆಹಾರ ಹೇಗಿರಬೇಕು, ಅದರಲ್ಲಿ ಏನೇನಿರಬೇಕು, ಆಮೇಲೆ ಎಷ್ಟು ಇರಬೇಕು ಅದು. ಸೊ ನಾವು ದಿನನಿತ್ಯ ಸೇವಿಸುವ ಆಹಾರವನ್ನು ನಾವು 10 ಆಹಾರ ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಅವು ಯಾವುವು 10 ಆಹಾರ ಗುಂಪುಗಳಂದರೆ, ಒಂದು ಧಾನ್ಯಗಳು, ಸೀರಿಯಲ್ಸ್ ಅಂತ ಕರಿತೀವಿ, ಅದರಲ್ಲಿ ಗೋಧಿ, ಜೋಳ, ಅಕ್ಕಿ, ರಾಗಿ ಅದೆಲ್ಲ ಬರುತ್ತೆ. ಮತ್ತು ಬೇಳೆಕಾಳುಗಳು, ಹೆಸರು ಬೇಳೆ, ತೊಗರಿ ಬೇಳೆ ಅದೆಲ್ಲ ಬರುತ್ತೆ. ಆಮೇಲೆ ತರಕಾರಿ, ಹಸಿರು ಎಲೆಗಳ ತರಕಾರಿ, ಬೀಜಗಳು, ಎಣ್ಣೆ, ಕೊಬ್ಬು, ಹಣ್ಣುಗಳು, ಮತ್ತು ಹಾಲು, ಮೊಸರು, ಮತ್ತು ಬೇರು ಮತ್ತು ನಾರುಗಡ್ಡೆಗಳು, ಮಾಂಸಾಹಾರ, ಮಸಾಲೆ, ಗಿಡಮೂಲಿಕೆಗಳು, ಇವೆಲ್ಲ 10 ಆಹಾರ ಗುಂಪುಗಳು. ಸೊ ನಮಗೆ ಸಮತೋಲನ ಆಹಾರ, ಬ್ಯಾಲೆನ್ಸ್ಡ್ ಡೈಟ್ ಸಿಗಬೇಕಂತಂದರೆ ನಾವು ಈ ಆಹಾರ 10 ಗುಂಪುಗಳಲ್ಲಿ ಕನಿಷ್ಠ ಪಕ್ಷ 5-7 ಆಹಾರದ ಗುಂಪುಗಳನ್ನು ಪ್ರತಿನಿತ್ಯ ಸೇವಿಸಬೇಕು. ಈ ಗುಂಪನ್ನು ನಾವು ಹೇಗೆ ಸೇವಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತಂದರೆ, ಈಗ ನಾವು ಒಂದು ತಟ್ಟೆ ಅಂತ ತಗೊಂಡ್ರೆ, ಒಂದು ಪ್ಲೇಟ್ ಅಂತ ತಗೊಂಡ್ರೆ, ಅದರಲ್ಲಿ ಅರ್ಧ ಭಾಗದಷ್ಟು ತರಕಾರಿ ಮತ್ತು ಹಣ್ಣು ಇರಬೇಕು. ತರಕಾರಿ ಎಷ್ಟು ಅಂದರೆ 400 ಗ್ರಾಮು, ಹಣ್ಣುಗಳು 100 ಗ್ರಾಮು. ಇನ್ನುಳಿದ ಅರ್ಧ ಭಾಗದಲ್ಲಿ ಕಾಲು ಭಾಗದಷ್ಟು ಧಾನ್ಯಗಳು ಅಂತ ಏನು ಹೇಳಿದ್ವಿ, ಅಕ್ಕಿ, ಗೋಧಿ, ಜೋಳ, ಅದು ಕಾಲು ಭಾಗದಷ್ಟು ಇರಬೇಕು. ಇನ್ನುಳಿದ ಕಾಲು ಭಾಗದಲ್ಲಿ 1/3 ಅಂತ ಏನಂತೀವಿ, ಅದು ಬೇಳೆಕಾಳುಗಳು ಮತ್ತು ಮಾಂಸ, ಮೊಟ್ಟೆ ಅದೆಲ್ಲ ಇರಬೇಕು. ಆಮೇಲೆ ಬೆರಳೆಣಿಕೆಯಷ್ಟು ಬೀಜಗಳು ಮತ್ತು ಡ್ರೈ ಫ್ರೂಟ್ಸ್ ಅಂತ ಏನು ಕರಿತೀವಿ, ಕಾಜು, ಬಾದಾಮ್, ದ್ರಾಕ್ಷಿ, ಅದನ್ನೆಲ್ಲ ಬೆರಳೆಣಿಕೆಯಷ್ಟು ಇರಬೇಕು. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ 25 ಗ್ರಾಮ್ ಅಷ್ಟು ನಾವು ಎಣ್ಣೆ, ಫ್ಯಾಟ್ಸ್ ಅಂತ ಏನಂತೀವಿ, ಅದು ಕೂಡ ಇರಬೇಕು. ಅದ್ರ ಜೊತೆಗೆ 300 ml ಮಿಲ್ಕ್, 300 ml ಮಿಲ್ಕ್ ಕೂಡ ಸೇರಿರಬೇಕು. ಇದು ನಮಗೆ ಸಮತೋಲನ ಆಹಾರವನ್ನು ಸಿಗೋಂಗೆ ಮಾಡುತ್ತದೆ. ಈಗ ಮೇಡಮ್, ನೀವು ಹೇಳ್ತಿದ್ರಿ ಯಾವ್ಯಾವ ಸಮತೋಲನ ಆಹಾರ ಅಂತೇಳಿ, ಅಂದರೆ ಪೌಷ್ಟಿಕಾಂಶಯುಕ್ತ ಆಹಾರ ಅಂತೇಳಿ. ಆದರೆ ಇನ್ನು ಸಾಮಾನ್ಯ ಜನಗಳಿಗೆ
ಅವ್ರೇನು ಒಂದಿನ ರೊಟ್ಟಿ ತಿಂತಾರೆ, ಒಂದಿನ ಚಪಾತಿ ತಿಂತಾರೆ, ಒಂದಿನ ಅನ್ನ ತಿಂತಾರೆ. ಈ ಥರ ನೀವೇನು ಹೇಳಿದ್ರಲ್ಲ ಡ್ರೈ ಫ್ರೂಟ್ಸು ಅವೆಲ್ಲ ಅವು ಭಾಳ ಕಡಿಮೆ ಬಳಸೋದು, ಯಾವಾಗೋ ಹಬ್ಬಕ್ಕೊಂದ್ಸಲ ಏನು ಸಿಹಿ ತಿಂಡಿ ಮಾಡಿದಾಗ. ಹಾಗಾಗಿ ಇದರಿಂದ ನಾವು ಕೊರತೆ ಉಂಟಾಗುತ್ತಂತ ನಾವು ಹೇಳ್ಬೋದು. ನಮ್ಮ ಆರೋಗ್ಯ, ನಮಗೆ ನಮ್ಮ ದೇಹಕ್ಕೆ ಬೇಕಾದಂಥ ಪೋಷಕಾಂಶಗಳು ಸರಿಯಾಗಿ ಸಿಗದೇ ಇರ್ಬೋದು. ತಾವೇನು ಹೇಳಿದ್ರಲ್ಲ ಬ್ಯಾಲೆನ್ಸ್ಡ್ ಫುಡ್ ತಿಂದಾಗ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಪೂರಕವಾಗಿ ಕೆಲಸ ಮಾಡುತ್ತೆ, ಯಾವ್ಯಾವ ಸಮಸ್ಯೆಗಳನ್ನು ನಾವು ದೂರ ಇಡ್ಬೋದು, ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ. ಇವಾಗ ನಾವು ಈ ಸಮತೋಲನ ಆಹಾರ ನಾನು ಏನು ಹೇಳಿದೆ, ನೀವು ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಬಗ್ಗೆ ಮಾತಾಡಿದ್ರಿ, ಅದು ಬೆರಳೆಣಿಕೆ ಅಷ್ಟೇ ಇದೆ. ಅದನ್ನು ನಾವು ಎವ್ರಿ ಡೇ ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಸೇವಿಸ್ಬೋದು. ಆಮೇಲೆ ಇನ್ನೊಂದು ಅರ್ಧ ಪ್ಲೇಟ್ ಅಷ್ಟು ನಾವು ತರಕಾರಿ ಮತ್ತು ಹಣ್ಣುಗಳಂತ ಹೇಳಿದೆ. ಸೊ ನಾವು ನೋಡೋವಾಗೆ ಅರ್ಧ ಪ್ಲೇಟ್ ಅಷ್ಟು ನಾವು ಪೂರ್ತಿ ಫ್ಯಾಮಿಲಿ ತಿಂತೀವಿ, ಒಬ್ರು ಜನ ತಿನ್ನಲ್ಲ. ಸೊ ಅದನ್ನ ನಾವು ಬದಲಾವಣೆ ಮಾಡ್ಕೋಬೇಕು, ಅದರಿಂದ ನಮಗೆ ಬ್ಯಾಲೆನ್ಸ್ಡ್ ಡೈಟ್ ಸಿಗಕ್ಕೆ ಸಾಧ್ಯವಾಗುತ್ತೆ. ಸೊ ಈ ತರ ಬ್ಯಾಲೆನ್ಸ್ಡ್ ಡೈಟ್ ತಿನ್ನೋದ್ರಿಂದ ಇವಾಗ ಏನೇನು ಕಾಯಿಲೆಗಳ ಬಗ್ಗೆ ನಾವು ಮಾತಾಡಿದ್ವಿ, ಅಧಿಕ ರಕ್ತದೊತ್ತಡ ಆಗ್ಬೋದು, ಮಧುಮೇಹದ ತೊಂದರೆ ಆಗ್ಬೋದು, ಮತ್ತೆ ತೀವ್ರ ಅಪೌಷ್ಟಿಕತೆ ಮಕ್ಕಳಲ್ಲಿ ಉಂಟಾಗುವ ಸಮಸ್ಯೆ ಆಗ್ಬೋದು, ಮತ್ತೆ ರಕ್ತಹೀನತೆ ಗರ್ಭಿಣಿಯರಲ್ಲಿ, ಬಾಣಂತಿಯರಲ್ಲಿ ಮತ್ತೆ ಯುವಕರಲ್ಲಿ ರಕ್ತಹೀನತೆ ಏನುಂಟಾಗುತ್ತೆ ಅದನ್ನು ನಾವೆಲ್ಲನೂ ತಡೆಗಟ್ಟಬಹುದು. ಈಗ ಸಾಮಾನ್ಯವಾಗಿ ಎಲ್ಲ ಆರೋಗ್ಯವಾಗಿರ್ತಾರೆ, ದಿನನಿತ್ಯ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಅವರಲ್ಲದೆ ಈಗ ಗರ್ಭಿಣಿಯರಿರ್ತಾರೆ ಅಥವಾ ಬಾಣಂತಿಯರಿರ್ತಾರೆ, ಹಾಲುಣಿಸುವ ತಾಯಂದಿರು ಇರ್ತಾರೆ, ಮಕ್ಕಳೂ ಇರ್ತಾರೆ. ಅಂತ ಹೇಳ್ದಂಗೆ ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ, ಇವರಲ್ಲಿ ಯಾವ ರೀತಿ ಆಹಾರದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಖಂಡಿತ ಇದು ಒಳ್ಳೆ ಪ್ರಶ್ನೆ. ಇವರಿಗೆಲ್ಲನೂ ನಿರ್ದಿಷ್ಟವಾದ ಆಹಾರ ಪದ್ಧತಿಯನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇವಾಗ ಉದಾಹರಣೆಗೆ ತಗೊಂಡ್ರೆ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅವರು ತಮ್ಮ ಮಗುವನ್ನು ಕೂಡ ಬೆಳೆಸಬೇಕು ಮತ್ತು ಅದಕ್ಕೆ ಕೂಡ ಹಾಲು ಉಣಿಸ್ಬೇಕು. ಅದಕ್ಕೆ ನಮಗೇನು ಪ್ರತಿಯೊಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಲೋರಿ ಬೇಕಿರುತ್ತೆ ಅದರದ್ದು ಹೆಚ್ಚು ಪಟ್ಟು ಅವ್ರಿಗೆ ಬೇಕಾಗುತ್ತೆ. ಗರ್ಭಿಣಿಯರು ತಗೊಂಡ್ರೆ ಪ್ರತಿದಿನ ಅವ್ರಿಗೆ 350 ಕಿಲೋ ಕ್ಯಾಲರೀಸ್ ಎಕ್ಸ್ಟ್ರಾ ಬೇಕಾಗುತ್ತೆ. ಮತ್ತು ಪ್ರೋಟೀನ್ಸ್ಗೆ ಬಂದಾಗ 23 ಗ್ರಾಮ್ ಅಷ್ಟು ಪ್ರತಿದಿನ ಹೆಚ್ಚು ಪ್ರೋಟೀನ್ ಬೇಕಾಗುತ್ತೆ. ಅದಕ್ಕಾಗಿ ಅವರು ಹಣ್ಣು, ಹಾಲು ಮತ್ತು ಧಾನ್ಯಗಳಂತ ಏನು ಹೇಳಿದ್ವಿ, ತರಕಾರಿಗಳು, ಅದು ಹೆಚ್ಚಾಗಿ ಅವರು ಸೇವಿಸಬೇಕು. ಅದ್ರ ಜೊತೆಗೆ ಐರನ್, ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಗೊಳ್ಬೇಕು. ನಿಯಮಿತವಾಗಿ ವ್ಯಾಯಾಮ ಮಾಡೋದು ಮತ್ತು ನಿದ್ರಿಸೋದು ಅದನ್ನೆಲ್ಲ ಮಾಡಬೇಕಾಗುತ್ತೆ. ಅದು ಹೊರತುಪಡಿಸಿ ಇವಾಗ ಬಾಣಂತಿಯರಿಗೆ ಬಂದರೆ ಅವರು ಮಗುವಿಗೆ ಹಾಲು ಉಣಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ ಹೆಚ್ಚಾಗಿ 600 ಕಿಲೋ ಕ್ಯಾಲರೀಸ್ ಬೇಕು ಪ್ರತಿದಿನಕ್ಕೆ ಮತ್ತು 13 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು ಪ್ರತಿದಿನಕ್ಕೆ. ಸೊ ಅವ್ರಿಗೂ ಕೂಡ ಇದನ್ನೆಲ್ಲ ಈ ಆಹಾರ ಪದ್ಧತಿಯನ್ನೆಲ್ಲ ನಾವು ಹೆಚ್ಚಾದ ಹಣ್ಣು ಮತ್ತು ಮಾಂಸ, ಮೊಟ್ಟೆ ಅದನ್ನೆಲ್ಲ ನಾವು ಕೊಡಬೇಕು. ಇವಾಗ ನವಜಾತ ಶಿಶುವಿಗೆ ಬಂದರೆ 6 ತಿಂಗಳವರೆಗೂ ತಾಯಿ ಹಾಲನ್ನು ಬಿಟ್ಟು ಬೇರೇನು ನಾವು ಮಗುವಿಗೆ ಕೊಡಬಾರ್ದು. ಆಮೇಲೆ ಮೊದಲು 3 ದಿನದ ಹಾಲು ಏನಂತ ಅಂತೀವಿ, ಗೆಣ್ಣೆ ಹಾಲು, ಕೊಲೆಸ್ಟ್ರಾಮ್ ಅಂತೀವಿ, ಅದು ಪೌಷ್ಟಿಕತೆಯಿಂದ ತುಂಬಿರುತ್ತೆ, ಅದು ಮಗುವಿಗೆ ಕೊಡಲೇಬೇಕು. ಆಮೇಲೆ 6 ತಿಂಗಳಾದ ನಂತರ ಕಾಂಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಏನಂತ ಅಂತೀವಿ, ಪೂರಕ ಆಹಾರ, ಅದು ಕೂಡ ಮಗುವಿಗೆ ಶುರು ಮಾಡಬೇಕು. ಅದ್ರ ಜೊತೆಗೆ 2 ವರ್ಷದವರೆಗೂ ತಾಯಿ ಹಾಲನ್ನು ಮಗುವಿಗೆ ಕೊಡೋದ್ರಿಂದ ತೀವ್ರ ಅಪೌಷ್ಟಿಕತೆ ಉಂಟಾಗೋದನ್ನು ನಾವು ಮಕ್ಕಳಲ್ಲಿ ತಡಿಬಹುದು. ಹಾಗೆ ತೀವ್ರ ಅಪೌಷ್ಟಿಕತೆ ಅಂತ ಅಂದೆ, ಆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಸೊ ಅವರಿಗೆ ನಿರ್ದಿಷ್ಟವಾದ ಆಹಾರ ಬೇಕಿರುತ್ತೆ, ಅಂಥವರು ವೈದ್ಯಕೀಯ ಸಲಹೆ ತಗೊಳ್ಳೋದು ಒಳ್ಳೆಯದು. ಮತ್ತು ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಅಂತ ಹೇಳಿದ್ವಿ, ಅವ್ರಿಗೂ ಕೂಡ ನಿರ್ದಿಷ್ಟ ಆಹಾರ ಬೇಕಾಗುತ್ತೆ. ಮಧುಮೇಹ ಇರೋರು ಒಟ್ಟಿಗೆ ಒಂದೇ ಸರಿ ಊಟ ಮಾಡೋದು ಅದನ್ನೆಲ್ಲ ಮಾಡಬಾರ್ದು. ಸ್ವಲ್ಪ ಮಟ್ಟಿಗೆ ದಿನಕ್ಕೆ 3 ರಿಂದ 4 ಬಾರಿ ನಿಯಮಿತವಾಗಿ ಅದೇ ಸಮಯವನ್ನು ಅವರು ಅನುಸರಿಸ್ಕೊಂಡು ಹೋದರೆ ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಹಾಗೆ ಅವರು ನಾವು ಹೇಳ್ದಂಗೆ ಅರ್ಧ ಪ್ಲೇಟ್ ಅಷ್ಟು ತರಕಾರಿ ಮತ್ತು ಹಣ್ಣುಗಳನ್ನು ಅವ್ರು ಸೇವಿಸಬೇಕು. ಹಣ್ಣುಗಳು ಯಾವ್ಯಾವ, ಇವಾಗ ಸಕ್ಕರೆ ಇರೋ ಹಣ್ಣುಗಳಿರ್ತವೆ, ಹೆಂಗೆ ಹಣ್ಣು ಸೇವಿಸೋದು? ಹಣ್ಣುಗಳಲ್ಲಿ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಿ. ಸೊ ಅಂದರೆ ಕಡಿಮೆ ಶುಗರ್ ಇರೋವಂಥ, ಸ್ಲೋ ಆಗಿ ಶುಗರ್ ರಿಲೀಸ್ ಮಾಡುವಂಥ ಹಣ್ಣುಗಳಲ್ಲಿ ಕಿತ್ತಳೆ ಮತ್ತು ನೇರಳೆ, ಆಮೇಲೆ ಆ್ಯಪಲ್, ಇದನ್ನೆಲ್ಲ ಕಿವಿ, ಇದನ್ನೆಲ್ಲ ಅವರು ಸೇವಿಸಬಹುದು. ಅದ್ರ ಜೊತೆಗೆ
ಸಕ್ಕರೆ ಇರುವಂಥ ಪದಾರ್ಥಗಳನ್ನು ಅವ್ರು ಕಡಿಮೆ ಮಾಡಬೇಕು. ಮತ್ತು ಟೀ ಕಾಫಿ ಏನಾದ್ರು ಕುಡಿತಿದ್ರೆ ಅದರಲ್ಲಿ ಸಕ್ಕರೆ ಹಾಕ್ತೇನೆ ಅದನ್ನು ಸೇವಿಸಬೇಕು. ಆಮೇಲೆ ಈಗ ಬೇಕರಿ ಐಟಮ್ಸು, ಫ್ರೂಟ್ ಜ್ಯೂಸಸ್ ಅದರಲ್ಲೆಲ್ಲ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ಅವರು ಕಡಿಮೆ ಮಾಡಬೇಕು. ಆಮೇಲೆ ಪ್ರತಿದಿನ ಅವ್ರೇನು ಉಪ್ಪು, ಸಾಲ್ಟ್ ರಿಸ್ಟ್ರಿಕ್ಷನ್ ಅಂತೀವಿ, ಅದು 5 ಗ್ರಾಮ್ಗಿಂತ ಕಡಿಮೆ ಅವರು ತಮ್ಮ ಊಟದಲ್ಲಿ ಸೇವಿಸಬೇಕು. ಇಷ್ಟು ನಮ್ಮ ಸಾರ್ವಜನಿಕರಲ್ಲ ಅಥವಾ ನಮ್ಮ ಜನಗಳಲ್ಲಿ ಸ್ವಲ್ಪ ಅವೇರ್ನೆಸ್ ಕಡಿಮೆ ಅಂತ ಹೇಳ್ಬೋದು. ಯಾವ ಆಹಾರ ತೊಗೋಬೇಕು, ಯಾವುದು ಬಿಡಬೇಕು, ಏನು ಅವರಿಗೆ ಸಮಯಕ್ಕೆ ತಕ್ಕಂಗೆ ಇವಾಗ ಹಸಿವಾಯ್ತು ಇಮಿಡಿಯೇಟ್ ನನಗೇನು ಸಿಗುತ್ತೆ ಅಲ್ಲಿ ತಕ್ಷಣ ಏನು ಸಿಗುತ್ತೋ ಅದನ್ನು ಸೇವನೆ ಮಾಡ್ತೀವಿ. ಎಲ್ಲ ಹೊರಗೆಲ್ಲ ಡ್ಯೂಟಿ ಮೇಲಿದ್ದರೆ ಎಲ್ಲ ಒಂದು ಹೋಟೆಲ್ಗೆ ಹೋಗಿ ಇಡ್ಲಿ ತಿಂದು ಬಂದೆ, ಇಲ್ಲ ಪೂರಿ ತಿಂದು ಬಂದೆ, ಇಲ್ಲ ದೋಸೆ ತಿಂದು ಬಂದೆ, ಈ ರೀತಿ ಅಭ್ಯಾಸಗಳು ಬೆಳೆಸ್ಕೊಂಡಿರ್ತಾರೆ. ಇದನ್ನು ನಾವು ತಪ್ಪಿಸ್ಬೇಕು. ಅವರು ಒಂದು ನಿಯಮಿತ ಆಹಾರ ಪಾಲನೆ ಮಾಡಬೇಕು ಅಂದರೆ ಈಗ ಈ ಸರ್ಕಾರದ ವತಿಯಿಂದ ಅಥವಾ ಸಂಸ್ಥೆಗಳ ವತಿಯಿಂದ ಏನಾದರೂ ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳು ಇರ್ತಾವ, ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಒಂದು ಕಾರ್ಯಕ್ರಮಗಳನ್ನು ಅವರಿಗೆ ತಿಳಿಸ್ಲಿಕ್ಕೆ ಅನ್ನೋದು? ಖಂಡಿತವಾಗ್ಲಿಯೂ. ಈಗ ಈ ಸಪ್ತಾಹದಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರತಿ ಹಳ್ಳಿಗಳಿಗೂ ಮತ್ತು ಜಿಲ್ಲಾವಾರುಗಳಲ್ಲಿ ಸ್ವಲ್ಪ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರ್ತಾರೆ. ಅಂದರೆ ಹಳ್ಳಿಗಳಿಗೆ ಹೋಗಿ ಅವರಲ್ಲಿ ಸಿಗುವಂಥ ಲೋಕಲಿ ಅವೈಲೇಬಲ್ ಫುಡ್ಸ್ ಏನಂತ ಅಂತೀವಿ, ಅದರಿಂದ ಅವರು ಯಾವ ಥರ ಆಹಾರ, ಪೌಷ್ಟಿಕವಾದ ಆಹಾರನ ಅವರು ತಯಾರಿಸ್ಬೋದು ಮನೆಯಲ್ಲಿ, ಅದನ್ನು ಮಾಡಿ ತೋರಿಸ್ತಾರೆ ಜನಗಳಿಗೆ. ಸೊ ಜನಗಳು ಈ ಥರ ಈ ಚಟುವಟಿಕೆ ಸದುಪಯೋಗ ತಗೊಂಡ್ರೆ ಅವರು ಆರೋಗ್ಯದಲ್ಲಿನೂ ಅವ್ರಿಗೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಅಥವಾ ಇಲಾಖೆಗಳಿಂದ ಏನಾದರೂ ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಏನಾದರೂ ಮಾಡ್ತಾರೆ ಮೇಡಮ್? ಇಲಾಖೆಗಳಿಂದ ಸ್ವಲ್ಪ ಪ್ರೋಗ್ರಾಮ್ಸ್ ಇದೆ. ಅಂದರೆ ನಾವು ಈಗ ಅಂಗನವಾಡಿ ಸ್ಕೀಮ್ ಅಂತ ಏನು ಹೇಳ್ತೀವಿ, ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ, ಅದರಲ್ಲಿ ಮಗುವಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ರೇಷನ್ ಕೊಡ್ತಾರೆ. ಅದರಲ್ಲಿ ಇದು ರವೆ ಆಗ್ಬೋದು, ಮೊಟ್ಟೆ, ಹಾಲು, ಬೆಲ್ಲ, ಅದು ರೇಷನ್ ಕೊಡ್ತಾರೆ. ಅಂದರೆ ಇವರಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸೋದಕ್ಕೋಸ್ಕರ ರೇಷನನ್ನು ಕೊಡ್ತಾರೆ. ಅದ್ರ ಜೊತೆಗೆ ನಾವು ನ್ಯಾಷನಲ್ ಡಿವರ್ಮಿಂಗ್ ಅಂತ ಅಂತೀವಿ, ಜಂತು ಹುಳುನ ನಿವಾರಿಸ್ಕೋಸ್ಕರ 6 ತಿಂಗಳಿಗೊಮ್ಮೆ ಮಕ್ಕಳಿಗೆ ಡಿವರ್ಮಿಂಗ್ ಮಾಡಬೇಕು. ಅದ್ರ ಜೊತೆಗೆ ವೈಟಮಿನ್ ಎ ಸಪ್ಲಿಮೆಂಟೇಷನ್ ಅಂತ ಹೇಳ್ತೀವಿ. ಸೊ ಅದು 9 ತಿಂಗಳಾದ ಮೇಲೆ ಪ್ರತಿ 6 ತಿಂಗಳಿಗೊಂದ್ಸರ್ತಿ ವೈಟಮಿನ್ ಎ ಮಗುವಿಗೆ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಇದರ ಜೊತೆಗೆ ನಾವು ಬಿಸಿ ಊಟ ಸ್ಕೂಲಲ್ಲಿ ಏನು ಹೇಳ್ತೀವಿ ಅದು ಕೂಡ ಒಂದು ಪೂರಕ ಆಹಾರವಾಗಿದೆ ಮಕ್ಕಳಲ್ಲಿ ಅಪೌಷ್ಟಿಕತೆಯನ್ನು ನಿವಾರಿಸೋಗೋಸ್ಕರ. ಮೇಡಮ್, ಈಗ ಸರ್ಕಾರನೂ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಈ ಪೌಷ್ಟಿಕಾಂಶಯುಕ್ತ ಆಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೈತೆ, ಅಪೌಷ್ಟಿಕತೆಯನ್ನು ನಿವಾರಿಸಲಿಕ್ಕೆ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರುತ್ತೆ. ಇಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಅವರ ಪಾತ್ರದ ಬಗ್ಗೆ ಹೇಳಿ. ಸಾರ್ವಜನಿಕರು ಏನು ಮಾಡಬೇಕು? ಸಾರ್ವಜನಿಕರು ಇವಾಗ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಹೌದು. ಸಾರ್ವಜನಿಕರು ಈ ಥರ ಇವಾಗ ನೀವು ಹೇಳ್ದಂಗೆ ಈ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಬಗ್ಗೆ ಸುಮಾರು ರೇಡಿಯೋದಲ್ಲಿ, ಟಿವಿಯಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಸ್ವಲ್ಪ ಮಟ್ಟಿಗಾದರೂ ತಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಂಡ್ರೆ ಅವರು ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ಬೋದು. ಮೇಡಮ್, ಈಗ ಗುಲ್ಬರ್ಗಾದಲ್ಲಿರುವಂಥ ESIC ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಿಂದ ಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಸೇವೆಗಳು ಸಾರ್ವಜನಿಕರಿಗೆ ದೊರೆಯುತ್ತವೆ, ಅದನ್ನು ಅವರು ಯಾವ ರೀತಿ ಪಡ್ಕೋಬಹುದು? ಖಂಡಿತ. ಈಗ ನಾನು ಹೇಳ್ದಂಗೆ ವಿಶೇಷ ಗುಂಪು ಗರ್ಭಿಣಿಯರು ಮತ್ತು ರಕ್ತದೊತ್ತಡ ಇರೋರು ಅವ್ರಿಗೆ ವಿಶೇಷ ಆಹಾರ ತಜ್ಞರ ಸಲಹೆ ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ESIC ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನಲ್ಲಿ ಆಹಾರ ತಜ್ಞರು ಸೇವೆಗಳು ಲಭ್ಯವಿದೆ. ಅವರು ಏನೇನು ಮಾಡ್ತಾರೆ, ಪೌಷ್ಟಿಕಾಂಶಕ್ಕೆ ರಿಲೇಟೆಡ್ ಏನೇನು ಮಾಡ್ತಾರೆ ಅಂದರೆ ಡೈಟ್ ಅಸೆಸ್ಮೆಂಟ್ ಆ್ಯಂಡ್ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ. ಅಂದರೆ ಆಹಾರದ ಮೌಲ್ಯಮಾಪನೆ. ಒಬ್ಬರು ಪೇಷಂಟ್ ಬಂದ ತಕ್ಷಣ ಅವ್ರದ್ದು ತೂಕ ಎಷ್ಟಿದೆ, ಅವ್ರದ್ದು ಹೈಟ್ ಎಷ್ಟಿದೆ, ಅವ್ರದ್ದು ಬಾಡಿ ಮಾಸ್ ಇಂಡೆಕ್ಸ್ ಎಷ್ಟಿದೆ ಅಂತ ನೋಡಿಬಿಟ್ಟು ಅವರಿಗೆ ಯಾವ ಆಹಾರ ಬೇಕು, ಎಷ್ಟು ಬೇಕು ಅನ್ನೋದ ಮೌಲ್ಯಮಾಪನ ಅವ್ರು ಮಾಡ್ತಾರೆ. ಅದ್ರ ಜೊತೆಗೆ ಥೆರಪ್ಯಾಟಿಕ್ ಡೈಟ್ ಪ್ಲಾನಿಂಗ್ ಅಂತ ಕರಿತೀವಿ. ಅದು ಅಂದರೆ ವ್ಯಕ್ತಿಯ ಆರೋಗ್ಯ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದರೆ ಅವರು ರಕ್ತದೊತ್ತಡ ಇದೆನಾ, ಅವರಿಗೆ ಮಧುಮೇಹ ಇದೆನಾ, ಯಾವುದಾದ್ರೂ ಕಿಡ್ನಿ ತೊಂದರೆ ಇದೆನಾ, ಅದನ್ನು ನೋಡಿಕೊಂಡು ಅವರಿಗೆ ಸರಿಯಾದ ಆಹಾರ ಯೋಜನೆಗಳನ್ನು ರಚಿಸಿಕೊಡ್ತಾರೆ. ಇದು ಅಲ್ಲದೆ ಇನ್ ಪೇಷಂಟ್ ಡೈಟ್ರಿ ಸರ್ವಿಸಸ್ ಅಂತ ಹೇಳ್ತೀವಿ. ಅಂದರೆ ಒಳರೋಗಿಗಳ ಆಹಾರ ಸೇವೆಗಳು. ಅದರಲ್ಲಿ ಉಪ್ಪು ನಿರ್ಬಂಧಿತ ಆಹಾರ, ಮಧುಮೇಹಕ್ಕೆ ಬೇಕಾದ ಆಹಾರ, ಹೈ ಪ್ರೋಟೀನ್ ಡೈಟ್ ಏನಂತೀವಿ, ಅದನ್ನು ಕೂಡ ನಮ್ಮ ಹಾಸ್ಪಿಟಲ್ ಕಿಚನಲ್ಲಿ ತಯಾರಿಸಿ ಪೇಷಂಟ್ಸ್ಗೆ ಉಚಿತವಾಗಿ ಕೊಡಲಾಗುತ್ತೆ ESIC ವತಿಯಿಂದ. ಆಮೇಲೆ ಔಟ್ ಪೇಷಂಟ್ ಡೈಟ್ ಸರ್ವಿಸಸ್ ಅಂತ ಅಂತೀವಿ, ಹೊರರೋಗಿ ಆಹಾರ ಸೇವೆಗಳು. ಸೊ ಅದರಲ್ಲಿ ಫಾಲೋ ಅಪ್
ಆಮೇಲೆ ಇವಾಗ ಗರ್ಭಿಣಿಯರು ಇರ್ತಾರೆ, ಅವರು ಮಧುಮೇಹದಿಂದ ಜಸ್ಟೇಷನಲ್ ಡಯಾಬಿಟಿಸ್ ಅಂತ ಏನಂತೀವಿ, ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಂತ ಅಂತೀವಿ, ಅದರಿಂದ ಬಳಲ್ತಾ ಇರೋರನ್ನ ಈ ಡಯಟ್ ಕ್ಲಿನಿಕ್ ಅಂತ ಇದೆ, ಅಲ್ಲಿ ಅವ್ರನ್ನ ರೆಫರ್ ಮಾಡ್ತಾರೆ. ಸೊ ಅವರು ಯಾವ ಥರ ಆಹಾರ ತೊಗೊಳ್ಬೇಕು, ಯಾವ್ದು ತೊಗೊಳ್ಬಾರ್ದು ಅನ್ನೋದನ್ನು ನಮ್ಮ ಆಹಾರ ತಜ್ಞರು ಅವ್ರಿಗೆ ಕೌನ್ಸಿಲ್ ಮಾಡಿ ಸಮಾಲೋಚನೆ ಮಾಡಿ ತಿಳಿಸ್ಕೊಡ್ತಾರೆ. ಅದಲ್ಲದೆ ನ್ಯೂಟ್ರಿಷನ್ ಎಜುಕೇಷನ್ ಆ್ಯಂಡ್ ಕೌನ್ಸಿಲಿಂಗ್, ಪೌಷ್ಟಿಕಾಂಶ ಶಿಕ್ಷಣ ಮತ್ತು ಸಮಾಲೋಚನೆ ಅಂತ ಹೇಳ್ತೀವಿ, ಅದನ್ನು ಕೂಡ ಮಾಡಲಾಗುತ್ತೆ. ಆಮೇಲೆ ನ್ಯೂಟ್ರಿಷನ್ ಕ್ಯಾಂಪ್ಸ್ ಕೂಡ ಆರೋಗ್ಯ ತಜ್ಞರು ಮಾಡ್ತಾರೆ. ಅದ್ರ ಜೊತೆಗೆ ಹಾಸ್ಪಿಟಲ್ ಕಿಚನ್ ಸ್ಟಾಫನ್ನು ಟ್ರೈನ್ ಮಾಡ್ತಾರೆ, ಮತ್ತು ನಮ್ಮದು ನರ್ಸಿಂಗ್ ಸಿಬ್ಬಂದಿ ಇರ್ತಾರಲ್ಲ ಅವ್ರಿಗೂ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅವರು ಪೇಷಂಟ್ಗೆ ಯಾವ್ಯಾವ ಆಹಾರ ತಿನ್ನೋಕ್ಕೆ ಅವರು ಪ್ರೋತ್ಸಾಹಿಸಬೇಕು ಅನ್ನೋದ್ರ ಬಗ್ಗೆ. ಇದು ಅಲ್ಲದೇ ಇವು ಎಲ್ಲ ನಾವೇನೇನು ಆಹಾರ ಪದ್ಧತಿಗಳು, ಆಹಾರ ಡೈಟ್ ಅಂತ ಹೇಳಿದ್ವಲ್ಲ, ಇದೆಲ್ಲನೂ ನಮ್ಮ ESI ವತಿಯಿಂದ ಎಲ್ಲರಿಗೂ ಉಚಿತವಾಗಿ, ಎಲ್ಲ ಒಳರೋಗಿಗಳಿಗೆ ಉಚಿತವಾಗಿ ಕೊಡಲಾಗುತ್ತೆ. ಇದು ಹೊರತುಪಡಿಸಿ ನಾವು ಏನು IPs ಅಂತ ಆ್ಯಂಡ್ ನಾನ್ IPs ಅಂತ ಕರಿತೀವಿ, ಅಂದರೆ ವಿಮಾದಾರರಿಗೆ ಎಲ್ಲ ಫೆಸಿಲಿಟೀಸ್ ಫ್ರೀಯಾಗಿ ಅವೈಲೇಬಲ್ ಇದೆ ESIC ವತಿಯಿಂದ. ನಾನ್ IPs ಅಂತ ಏನು ಕರಿತೀವಿ ಅವರಿಗೆ ಡೈಟ್ ಅಂತೂ ಫ್ರೀ ಆಫ್ ಕಾಸ್ಟ್ ಇದೆ ಎಲ್ಲರಿಗೂ. ಅದಕ್ಕೆ ಹೊರತಾಗಿ ಬೇರೆ ಫೆಸಿಲಿಟೀಸ್ ಅದೆಲ್ಲನೂ CGHSನ 5% ದರದಲ್ಲಿ, ಅಂದರೆ ಒಂದು ನಮ್ಗೆ ಅಲ್ಟ್ರಾಸೌಂಡ್ ಮಾಡಿಸ್ಬೇಕಂದ್ರೆ ಹೊರಗಡೆ ನಮ್ಗೆ 500 ರೂಪಾಯಿ ಆದರೆ ಇಲ್ಲಿ 40 ರೂಪಾಯಲ್ಲಿ ಮಾಡಿಸ್ಬೋದು. OPD ಚಾರ್ಜಸ್ ಬರೀ 10 ರೂಪಾಯಲ್ಲಿದೆ. ಸೊ ಇಷ್ಟು ಥರ ಕಡಿಮೆ ದರದಲ್ಲಿ ನಮ್ಗೆ ಎಲ್ಲ ಫೆಸಿಲಿಟೀಸು ನಮ್ಮ ESI ವತಿಯಿಂದ ಕೊಡ್ತಾ ಇದ್ದೀವಿ. ಇದರ ಹೊರತಾಗಿ ಇವಾಗ ಸ್ಪೆಷಲ್ ಇದಿರುತ್ತೆ, OT ಆಗಿರುತ್ತೆ, ಮತ್ತು ಡೆಲಿವರಿ ಆಗಿರುತ್ತೆ, ಅವರಿಗೆ ನಿರ್ದಿಷ್ಟವಾದ ಡೈಟ್ ಬೇಕಾಗುತ್ತೆ, ನಾರ್ಮಲ್ ಡೈಟ್ ಕೊಡೋಕ್ಕಾಗಲ್ಲ. ಅದನ್ನು ಕೂಡ ನಮ್ಮ ಆರೋಗ್ಯ ತಜ್ಞರು ಅದ್ರ ಬಗ್ಗೆಲೂ ಸಲಹೆ ನೀಡ್ತಾರೆ. ಅದನ್ನು ನಮ್ಮ ಹಾಸ್ಪಿಟಲ್ ಕಿಚನಲ್ಲಿ ತಯಾರಿಸಿ ಆ ಪೇಷಂಟ್ಸ್ಗೆ ಕೊಡಲಾಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ತಮಗೆ, ಏನು ಪೌಷ್ಟಿಕಾಂಶ ಯುಕ್ತ ಆಹಾರ ನಮಗೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಪೂರಕ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ತಿಳಿಸ್ಕೊಂಡ್ರೆ, ನಾವು ಬರೀ ಪೌಷ್ಟಿಕಾಂಶಯುಕ್ತ ಆಹಾರ ಅಷ್ಟೇ ಸಾಕ ಅಥವಾ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ನಾವು ಆರೋಗ್ಯವಾಗಿರ್ಬೇಕಂದ್ರೆ ಅದ್ರ ಬಗ್ಗೆ ಹೇಳ್ತೀರಾ? ಖಂಡಿತ. ಪೌಷ್ಟಿಕ ಆಹಾರ ತಗೊಳ್ಳೋದು ಅಷ್ಟೇ ಅಲ್ಲ, ನಾವು ನಮ್ಮ ಜೀವನ ಶೈಲಿ ಅಂದರೆ ನಿಯಮಿತವಾಗಿ ಎಕ್ಸಸೈಸ್ ಮಾಡೋದು, ವ್ಯಾಯಾಮ ಮಾಡೋದು. ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತಂದರೆ ಪ್ರತಿದಿನ 30ರಿಂದ 45 ನಿಮಿಷಗಳ ಕಾಲ ನಿಯಮಿತವಾದ ವ್ಯಾಯಾಮ ಮಾಡಲೇಬೇಕು ಅಂತ. ಅದರ ಜೊತೆಗೆ ನಾವೇನು ಉಪ್ಪನ್ನು ತಿಂತೀವಲ್ಲ ಅದನ್ನು ಕೂಡ 5 ಗ್ರಾಮ್ಗಿಂತ ಕಡಿಮೆ ಉಪ್ಪನ್ನು ನಾವು ಬಳಸೋದು, ಹಾಗೆ ನಮ್ಮ ಆಕ್ಟಿವ್ ಆಗಿರೋದು. ಸೊ ಇದೆಲ್ಲ ಪದ್ಧತಿಗಳನ್ನು ನಾವು ಫಾಲೋ ಮಾಡೋದು. ಇದ್ರ ಜೊತೆಗೆ ನಾವು ಒಳ್ಳೆಯ ಆಹಾರ ಪದ್ಧತಿಗಳನ್ನು ಫಾಲೋ ಮಾಡೋದ್ರಿಂದ ಸುಮಾರು 80% ರೋಗಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅಂದರೆ ಈಗ ನಾವು ಬೆಳಿಗ್ಗೆ ನಮ್ಮ ಎದ್ದೇಳೋದ್ರಿಂದ ನಮ್ಮದು ಒಂದು ದಿನಚರಿ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಪಾಲನೆ ಮಾಡಿದ್ರೆ ನಾವು ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೊಂಡಿರ್ಬೋದು ಅಂತ ಹೇಳ್ತೀರಾ? ಖಂಡಿತ. ತುಂಬ ಧನ್ಯವಾದ ಮೇಡಮ್. ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ನಮ್ಮ ಆಹಾರ ಹೇಗಿರಬೇಕು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು, ಆಹಾರದಲ್ಲಿ ನಮಗೆ ವ್ಯತ್ಯಾಸ ಆದರೆ ಯಾವ ರೀತಿಯ ಸಮಸ್ಯೆಗಳು ನಮ್ಮ ಆರೋಗ್ಯದ ಮೇಲೆ ಆಗ್ತವೆ, ನಮ್ಮ ಒಳ್ಳೆಯ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು, ಇನ್ನೂ ಹಲವಾರು ವಿಷಯಗಳು ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಆರೋಗ್ಯ ಸುಧಾರಣೆಗೆ ಪೂರಕ ಈ ಕುರಿತು ಕಲಬುರಗಿಯ ESIC ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಸಮುದಾಯ ವೈದ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸರಸ್ವತಿ ಸಜ್ಜನ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು B. ಸಿದ್ದಣ್ಣ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.